ಆತ್ಮೀಯ ಬಂಧುಗಳು ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ದರ್ಶನ್ ಮತ್ತು ರಕ್ಷಿತ್ ಅವ್ರಿಗೆ ಆಗಲೇ ಆ ಟೈಮಲ್ಲೇ ಅವರು ಸಿನಿಮಾ ಇಟ್ಟು ಮಾಡಿಕೊಂಡಿದ್ದಾಗ ಒಂದು ಮದುವೆಯನ್ನು ಫಿಕ್ಸ್ ಮಾಡ್ತಿದ್ರಂತೆ. ಇವ್ರನ್ನೇ ಮದುವೆ ಆಗಬೇಕು ನೀವು, ಯಾಕೆಂದರೆ ಆ ಟೈಮಲ್ಲಿ ಕಲಾಸಿಪಳ್ಯ ತುಂಬ ಹಿಟ್ಟಾಗಿತ್ತು 2004ರಲ್ಲಿ. ಜೊತೆಗೆ ಅವ್ರ ಜೊತೆನೇ ತುಂಬ ಹಲವಾರು ಸಿನಿಮಾ ಮಾಡಿದ್ರು ಅವರು, ದರ್ಶನ್ ಸರ್ ಜೊತೆ, ಸುದೀಪ್ ಸರ್ ಜೊತೆ. ಬಟ್ ಅದರಲ್ಲೂ ಕೂಡ ದರ್ಶನ್ ಸರ್ ಜೊತೆ ದರ್ಶನ್ಗೂ ರಕ್ಷಿತ್ ಅವ್ರಿಗೂ ತುಂಬ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಅಭಿಮಾನಿಗಳೇ ತುಂಬ ಮದುವೆ ಆಗೋದಕ್ಕೆ ರೆಡಿ ಮಾಡಿಸಿದ್ರು. ಬಟ್ ಏನಂತಂದರೆ ಆ ಟೈಮಲ್ಲಿ ಏನಾಯಿತು ಅಂತಂದರೆ, ನೀನು ನಟಿ ಆಗೋದೇ ಬೇಡ, ದರ್ಶನ್ ಜೊತೆ ಮದುವೆಯಾಗಿ ಸೆಟ್ಲ್ ಆಗಿಬಿಡು ಅಂತ ಕೂಡ ಕೆಲವರು ಸಲಹೆ ಕೊಟ್ಟಿದ್ರಂತೆ ನಿರ್ದೇಶಕರು. ಬಟ್ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ತಿಳ್ಕೊಳ್ಳೋಣ. ಈಗ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ಇವ್ರ ಬಗ್ಗೆ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ, ತೂಗುದೀಪ ಶ್ರೀನಿವಾಸ್ ಮಗನಾದರೂ ಕೂಡ ದರ್ಶನ್ ಅವರು ಚಿತ್ರರಂಗದಲ್ಲಿ ಒಂದು ಗುರುತಿಸಿಕೊಳ್ಳತಕ್ಕಂಥದ್ದು ಅಷ್ಟು ಸುಲಭವಾಗಿರುವಂತೆ. ಆರಂಭದಲ್ಲಿ ಲೈಟ್ ಬಾಯ್ ಆಗಿ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಅದು ಬಂದದ್ದಂತೂ ನಿಜ. ನೋಡಿ, ದರ್ಶನ್ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದರು. ಜನ್ಮದ ಜೋಡಿ ಚಿತ್ರಕ್ಕೂ ಒಂದು ತೆರೆ ಹಿಂದೆ ದರ್ಶನ್ ಅವರು ದುಡಿದಿದ್ರು ಆ ಟೈಮಲ್ಲೇ. ಮಹಾಭಾರತ ಅಂತಕ್ಕಂಥ ದೇವರ ಮಗ ಅಂತಕ್ಕಂಥ ಚಿತ್ರಗಳ ಸಣ್ಣ ಸಣ್ಣ ಪಾತ್ರಗಳಲ್ಲಿ ನಟಿಸ್ತಾ ಇದ್ರಂತೆ ದರ್ಶನ್ ಅವರು. ನೋಡಿ, ಮೆಜೆಸ್ಟಿಕ್ ಚಿತ್ರದ ಮೂಲಕ ಹೀರೋ ಆಗಿ ಸಕ್ಸಸ್ಸನ್ನು ಕಂಡಿದ್ರಂತೆ. ನೋಡಿ, ಕಿರುತೆರೆ ಧಾರಾವಾಹಿಯಲ್ಲಿ ಕೂಡ ದರ್ಶನ್ ಅವ್ರಿಗೆ ತುಂಬ ಅವಕಾಶ ಇತ್ತಂತೆ ಆ ಟೈಮಲ್ಲಿ. ಹೀರೋ ಸೂಪರ್ ಸ್ಟಾರ್ ಆಗುವ ಒಂದು ಕನಸನ್ನು ಕಂಡಿರಲ್ವಂಥವರು. ನೀನಾಜಮ್ಗೆ ಹೋಗಿ ಕಲಿತು ಬಂದಿದ್ದವರು ದರ್ಶನ್ ಅವರು ಒಂದು ಒಳ್ಳೆ ನಟನಾಗುವ ಆಸೆ ಇತ್ತಂತೆ. ಆದರೆ ತಂದೆ ಬೇಡ ಅಂತ ಹೇಳ್ತಿದ್ರಂತೆ. ಬೇಡ ಕೇಳದೆ ಚಿತ್ರರಂಗದಲ್ಲಿ ಸಾಧಿಸುವ ಹಠ ತೊಟ್ಟರಂತೆ. ತಂದೆ ತಾಯಿಯೆಲ್ಲ ಬೇಡ ಅಂತ ಹೇಳಿದ್ರಂತೆ. ಬಟ್ ಇವರು ಹಠ ಜಾಸ್ತಿ. ಬಟ್ ನೋಡಿ, ತಮಿಳ್ ಚಿತ್ರಗಳಲ್ಲಿ ಸಣ್ಣ ಪಾತ್ರಗಳು ಕೂಡ ನಟನೆಯನ್ನು ಆಸಕ್ತಿಯನ್ನು ಬೆಳೆಸ್ಕೊತಿದ್ರು. ಚಿತ್ರರಂಗದಲ್ಲಿ ಹೀರೋ ಆಗಿ ಕೊಂಚ ಯಶಸ್ಸು ಕೂಡ ಕಂಡುಕೊಳ್ತಾ ಬಂದರು. ಒಳ್ಳೊಳ್ಳೆ ಅವಕಾಶಗಳು ಬರ್ತಿದ್ದವು. ಸಮಯದಲ್ಲಿ ವಿಜಯಲಕ್ಷ್ಮಿ ಅವರನ್ನು ದರ್ಶನ್ ಮದುವೆ ಆಗಿದ್ರು ಆ ಟೈಮಲ್ಲೇ. ನಂತರ ಮದುವೆ ಆಗೋಕ್ಕಿಂತ ಮುಂಚೆನೇ ಏನಾಗಿತ್ತು ಅನ್ನೋದನ್ನ ವಿಷಯ ತಿಳ್ಕೊಳ್ಳೋಣ ಈ ಟೈಮಲ್ಲಿ. ನೋಡಿ, ಮದುವೆ ಆಗಿನ ಮುಂಚೆ ದರ್ಶನ್ ಅವರು ಒಂದಷ್ಟು ಸಿನಿಮಾಗಳ ಜೊತೆ ರಕ್ಷಿತಾ ಅವ್ರ ಜೊತೆ ಸಿನಿಮಾಗಳನ್ನ ಮಾಡಿರ್ತಾರೆ. ಮೇನ್ ರಕ್ಷಿತಾ ಅವ್ರ ಜೊತೆನೆ. ಅದರಲ್ಲೂ ಮೇನ್ ಕಲಾಸಿಪಳ್ಯ ಅಂತಲೇ ಸಿನಿಮಾ ನೀವು ನೋಡಿರ್ಬೋದು. ಕಲಾಸಿಪಳ್ಯ ಬಿಟ್ಟರೆ ಅವ್ರದ್ದು ಮಂಡ್ಯ ಅಂತಕ್ಕಂಥ ಸಿನಿಮಾ. ಬಟ್ ಅಷ್ಟೊಳಗೆಲ್ಲ ಆಲ್ರೆಡಿ ಮದುವೆ ಆಗಿರುತ್ತೆ. ಕಲಾಸಿಪಳ್ಯ ಮದುವೆ ಆದಾಗ ಇನ್ನೂ ಏನು ಮದುವೆ ಆಗಿರಲಿಲ್ಲ ಅವ್ರದ್ದು. ಬಟ್ ಆ ಟೈಮಲ್ಲಿ ಒಂದೇನಂತಂದರೆ, ಮಗಳು ಸಿನಿಮಾ ನಾಯಕಿ ಆಗ್ತೀನಿ ಅಂತಂದಾಗ ತಂದೆ ಬೇಡ ಅಂತಂದಿರಂತೆ ರಕ್ಷಿತಾ ಅವ್ರ ತಂದೆ. ಬಟ್ ನೋಡಿ, ದರ್ಶನ್ ಎಂಬ ಒಂದು ಒಳ್ಳೆ ಹುಡುಗ ಇದ್ದಾನೆ, ಅವನನ್ನೇ ಮದುವೆಯಾಗಿ ಲೈಫಲ್ಲಿ ಸೆಟ್ಲ್ ಆಗಿ ಬಿಡು ಅಂತಕ್ಕಂಥದ್ದು ಮಗಳಿಗೆ ಸಲಹೆಯನ್ನು ನೀಡಿದ್ರಂತೆ. ನೋಡಿ, ದರ್ಶನ್ ಸಂಗಾತಿ ಅಂತಂದರೆ ದರ್ಶನ್ ಯಾರು, ಹೇಗಿದ್ದಾರೆ ಅನ್ನೋದು ಅಲ್ಲಿವರೆಗೆ ಆಕೆಗೆ ಗೊತ್ತಿರಲಿರುವಂತೆ. ಮುಂದೆ ಚಿತ್ರರಂಗ ಪ್ರವೇಶಿಸಿ ಸಕ್ಸಸ್ ಕಂಡ್ರು. ತೆಲುಗಲ್ಲಿ ಚಿತ್ರರಂಗದಲ್ಲಿ ಒಳ್ಳೆ ಕ್ರೇಜ್ ಸಂಪಾದಿಸಿದ್ರು. ತಮಿಳ್ ಚಿತ್ರದಲ್ಲಿ ಕೂಡ ನಡೆಸಿದ್ರಂತೆ. ಕೊನೆಗೆ ದರ್ಶನ್ ಜೋಡಿಯಾಗಿ ಇವರು ವಿಜಯಲಕ್ಷ್ಮಿ ಅವ್ರು ಬಂದುಬಿಟ್ರು ಅಷ್ಟೇ. ಬಟ್ ಅವರು ರಕ್ಷಿತಾ ಅವ್ರ ಜೋಡಿ ಮ್ಯಾಚಿಂಗ್ ಬೇಡ, ವಿಜಯಲಕ್ಷ್ಮಿ ಅವರಾಗಲಿ ಅಂತ ಕೂಡ ಇಲ್ಲಿ ಈ ಥರ ಆಯಿತು ಮದುವೆ ಅವ್ರದ್ದು ಅಂತ ಕೂಡ ಹೇಳ್ಬೋದು. ಏನಂತಂದರೆ ನೋಡಿ, ಅಷ್ಟಕ್ಕೂ ಕ್ರೇಜಿ ಕ್ವೀನ್ ರಕ್ಷಿತಾ ಅಂತಕ್ಕಂಥವ್ರು ಯಾರು ಇರ್ಬೋದು ನೋಡಿ, ಅಷ್ಟಕ್ಕೂ ಆ ನಟಿ ಅನ್ನೋದು ನಮಗೆ ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ. ಆದರೂ ಮತ್ತಾರು ಇನ್ನೂ ಇಲ್ಲ, ಕ್ರೇಜಿ ಕ್ವೀನ್ ರಕ್ಷಿತಾ ಬಿಟ್ಟರೆ ಇನ್ಯಾರೋ ಅಷ್ಟಿಲ್ಲ. ಅಂದಾಗೆ ದರ್ಶನ್ ಅವರು ಹೀರೋ ಆಗೋ ಮುನ್ನ ಕ್ಯಾಮ್ರಾಮ್ಯಾನು ಗೌರಿಶಂಕರ್ ಬಳಿಕ ಸಹಾಯಕರಾಗಿ ಕೆಲಸ ಮಾಡಿದ್ರಂತೆ. ಗೌರಿಶಂಕರ್ ಮಗಳು ರಕ್ಷಿತಾ ಅಂತ ಇವರು. ನೋಡಿ, ಅಪ್ಪು ಸಿನಿಮಾ ಮೂಲಕ ಆಕೆ ನಾಯಕ ನಟಿಯಾಗಿ ಬಂದ್ರಂತೆ. ಅದೆಲ್ಲ ಕಂಡಿದ್ದೆಲ್ಲ ನೀವು ನೋಡಿರ್ಬೋದು. ಅಪ್ಪು ಸಿನಿಮಾ ಮೂಲಕ ಬಂದದ್ದು. ಕಲಾಸಿಪಳ್ಳಿ ಆಗಿ ಚಿತ್ರದಲ್ಲಿ ದರ್ಶನ್ ಜೋಡಿಯಾಗಿ ಕಮಲ್ ಮಾಡಿದ್ರು ಆ ಟೈಮಲ್ಲಿ. ಒಂದೊಳ್ಳೆ ಕ್ರೇಜು ದರ್ಶನ್ ಸಿನಿಮಾ ಜೊತೆ. ಬಟ್ ಏನಂತಂದರೆ, ಮದುವೆ ಆಗುವಂತೆ ರಕ್ಷಿತಾಗೆ ತಂದೆ ಗೌರಿಶಂಕರೇ ಸಲಹೆ ನೀಡಿದ್ರಂತೆ. ಈ ವಿಚಾರವನ್ನು ಸ್ವತಃ ರಕ್ಷಿತಾ ಹಾಗೂ ದರ್ಶನ್ ವೀಕೆಂಡ್ ವಿತ್ ರಮೇಶಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡಿದ್ರಂತೆ. ಬಟ್ ಏನಂತಂದರೆ, ಅಲ್ಲಿ ರಕ್ಷಿತಾ ಪ್ರೇಮ್ ವೀಕೆಂಡ್ ವಿತ್ ರಮೇಶರಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ತಮ್ಮ ಸಿನಿ ಜೀವನದ ಆರಂಭದ ದಿನಗಳಲ್ಲಿ ಕೆಲವೊಂದಷ್ಟು ಬಗ್ಗೆ ಅದ್ರ ಮಾತನಾಡಿದ್ರು ನಾವು ನೋಡ್ಬೋದು. ನಾವು ನಾಯಕಿ ಆಗಬೇಕಷ್ಟೇ ನಾಯಕಿ ಆಗಬೇಕು ಅಂದ್ಕೊಂಡಾಗ ತಂದೆ ಗೌರಿಶಂಕರ್ ಬೇಡ ಅಂದಿದ್ರು. ನನ್ನ ಬಳಿ ದರ್ಶನ್ ಎಂಬ ಒಂದು ಒಳ್ಳೆ ಹುಡುಗ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅವನ್ನೇ ನೀನು ಮದುವೆ ಆಗ್ಬಿಡು ಅಂತಕ್ಕಂಥದ್ದು ಈ ವಿಚಾರ. ನೋಡಿ, ಈ ವಿಚಾರ ತಂದೆ ಹೇಳಿದಾಗ ರಕ್ಷಿತಾಗೆ ತುಂಬ ಇಷ್ಟ ಇರಲಿರುವಂತೆ, ಏನೋ ಅಷ್ಟು ಇಷ್ಟ ಇರಲಿರುವಂತೆ. ಬಟ್ ಆದರೂ ಕೂಡ ನಾನೊಬ್ಬ ನಾಯಕಿ ನಟಿಯಾಗಿ ನಟಿಸಬೇಕಷ್ಟೇ, ಬೇರೆ ಇನ್ನೇನು ನನ್ನ ಮನಸ್ಸಲ್ಲಿ ಬೇರೆ ಏನೇನಿಲ್ಲ. ನಾನು ರಕ್ಷಿತಾ ಆದವಳು, ನಾನು ಚಿತ್ರರಂಗದಲ್ಲಿ ನಾಯಕಿ ನಟಿಯಾಗಿ ನಟಿಸ್ತೀನಿ, ಮದುವೆ ಇನ್ನೂ ಈಗಲೇ ಬೇಡ ಅಂತಕ್ಕಂಥದ್ದು ಒಂದು ಆಟ ಇಡ್ತಿದ್ರು ಆ ಟೈಮಲ್ಲಿ. ನೋಡಿ, ದರ್ಶನ್ ಹಾಗೂ ರಕ್ಷಿತಾ ಬಹಳ ಆತ್ಮೀಯ ಸ್ನೇಹಿತರು. ನೀವೆಲ್ಲ ನೋಡಿರ್ಬೋದು ದರ್ಶನ್ ಹಾಗೂ ರಕ್ಷಿತಾ ಅವ್ರನ್ನ ಯಾವ ಥರ ಸ್ನೇಹಿತರಾಗಿದ್ದರು ಅಂತ. ಹೋಗೆ ಬಾರೆ ಅಂತಕ್ಕಂಥ ಎನ್ನುವಂಥ ಒಂದು ಆತ್ಮೀಯ ಸ್ನೇಹ ಒಡನಾಟ ಇಬ್ಬರ ನಡುವೆ ಇತ್ತು ಆ ಟೈಮಲ್ಲೇ. ಕಲಾಸಿಪಳ್ಯ ಬಳಿಕ ಮಂಡ್ಯ, ಅಯ್ಯ, ಸುಂಟ್ರಗಾಳಿ ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಿಗೆ ನಡೆಸ್ತಿದ್ರಂತೆ. ಇವತ್ತಿಗೂ ಅವರಿಬ್ಬರ ಸ್ನೇಹ ಅದೇ ರೀತಿ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಅವರಿಬ್ಬರು ಸ್ನೇಹ ಈಗ ನೋಡಿ, ದರ್ಶನ್ ಸರ್ ಈಗ ಜೈಲಲ್ಲಿದ್ದರೂ ಕೂಡ ಅವರಿಬ್ಬರು ಸ್ನೇಹಕ್ಕೆ ಬರಬಂದಿಲ್ಲ, ಒಂದು ಕಡಿಮೆ ಅಂತೂ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ನನ್ನ ಸ್ನೇಹಿತ, ನನ್ನ ಗೆಳೆಯ ಬರಲೇಬೇಕು ಆಚೆಗೆ ಅಂತ ಕೂಡ ಅವರು ಕೂಡ ಆಟ ತೊಟ್ಟು ನಿಂತಿದ್ದಾರೆ. ಯಾಕೆಂದರೆ ದರ್ಶನ್ ಸರ್ ಇವತ್ತು ಜೈಲಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅವರಿಗೆ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತೇ ಇದೆ. ಹೀಗಿರುವಾಗ ದರ್ಶನ್ ಸರ್ ಇಲ್ಲಿಗೂ ಕೂಡ ದರ್ಶನ್ ಸರ್ನ ಇನ್ನೂ ಮಿಸ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ದರ್ಶನ್ ಸರ್ ಆಚೆ ಬರ್ತಕ್ಕಂಥದ್ದು ಅವ್ರಿಗೆ ತುಂಬ ಇಷ್ಟನೇ. ದರ್ಶನ್ ಸರ್ ಒಳಗಿರ್ತಕ್ಕಂಥದ್ದು ಮತ್ತು ದರ್ಶನ್ ಸರ್ ಅವರೆಲ್ಲ ಮಾಡಿರ್ತಕ್ಕಂಥ ತಪ್ಪು, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಬಟ್ ಆದರೂ ಕೂಡ ದರ್ಶನ್ ಸರ್ ಆ ಟೈಮಲ್ಲಿ ಸಿನಿಮಾ ಕ್ರೇಜ್ ಆಗಿತ್ತು, ಅವರು ಆಚೆ ಬರಬೇಕು. ಯಾಕೆ ಅಂತಂದರೆ,
ಅವರು ನನಗೆ ಒಳ್ಳೆ ಆಪ್ತ ಗೆಳೆಯ. ನಿಜವಾಗ್ಲೂ ನನಗೂ ಕೂಡ ಸಿನಿಮಾದಲ್ಲಿ ಸಕ್ಸಸ್ ಹೇಗೆ ಅಂತೆಲ್ಲ ಹೇಳ್ಕೊಟ್ಟಂತಹ ಗೆಳೆಯ ಅವರು. ಅವರು ಬಂದರೆ ನನ್ನ ಒಂದು ಜೀವನ ಕೂಡ ಆವಾಗಲೇ ನೋಡಿ, ಪ್ರೇಮ್ ಅವ್ರ ಜೊತೆ ಎಲ್ಲ ಮದುವೆ ಮಾಡಿಸಿದ್ದೆಲ್ಲ ಹೆಚ್ಚು ಕಮ್ಮಿ ದರ್ಶನ್ ಅವರೇ ಎಲ್ಲ ಒಪ್ಪಿಸಿ ಈ ರೀತಿ ಮಾಡಿದ್ದು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಎಷ್ಟೋ ಜನ. ಪ್ರೇಮ್ ಮತ್ತು ಲವ್ ಸ್ಟೋರಿ ಎಷ್ಟಾಯಿತು ಪ್ರೇಮ್ ಮತ್ತು ರಕ್ಷಿತ್ ಅವ್ರಿಗೆ, ಅದೆಲ್ಲ ನಾನು ಬೇಕಾದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ, ಮುಂದಿನ ಎಪಿಸೋಡ್ ಹೀಗೆ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಟ್ ಈ ಎಪಿಸೋಡಲ್ಲಿ ಏನಂತಂದರೆ ದರ್ಶನ್ ಮತ್ತು ರಕ್ಷಿತ್ ಅವ್ರ ಮ್ಯಾರೇಜ್ ಬಗ್ಗೆ ತಿಳ್ಕೊಂಡ್ವಿ. ಮ್ಯಾರೇಜ್ ಬಗ್ಗೆ ಅಂತಂದರೆ ಅವ್ರ ತಂದೆ ಗೌರಿಶಂಕರ ಅನ್ನೋರು ಕ್ಯಾಮ್ರಾಮನ್ ಸಹಾಯಕರಾಗಿದ್ದಾಗ ತಂದೆನೇ ಹೇಳ್ಬಿಟ್ಟಿದ್ರಂತೆ ಈ ರೀತಿ ಮಾಡು ಅಂತ. ಬಟ್ ಆದರೆ ಅವ್ರು ರಕ್ಷಿತ್ ಅವ್ರಿಗಂತೂ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲಪ್ಪ, ಯಾಕೆ ಅಂತಂದರೆ ಇದು ಮಾಡ್ತಕ್ಕಂಥದ್ದು ನನಗೆ ನಟಿ ಆಗೋಕೆ ಆಸೆ ಅಷ್ಟೇ, ಮದುವೆ ಈಗಲೂ ಬೇಡ ಅಂತ ಕೂಡ ಆಟ ಹಿಡಿದಿರೋದ್ರಿಂದ ನೋಡಿ ಕೊನೆಗೆ ರಮ್ಯಾ ಅವರು ಕೂಡ ಆ ಟೈಮಲ್ಲಿ ಕ್ರೇಜಿಯಿಂದ ಇದ್ದರು. ರಮ್ಯಾ ನೀವು ನೋಡಿರ್ಬೋದು, ರಮ್ಯಾ ಮೋಹಕ ತಾರಕ ರಮ್ಯಾ ಅವರು ಕೂಡ ಅಷ್ಟೇ ತುಂಬ ಕ್ರೇಜಿ, ತುಂಬ ದೊಡ್ಡ ಕ್ವೀನ್ ರೀತಿಯೇ ಅದೇ ರೀತಿ ಇದ್ದರು ಅವರು. ಆ ಟೈಮಲ್ಲಿ ಏನಂತಂದರೆ ರಮ್ಯಾ ಮತ್ತು ಜೊತೆಗೆ ಬೇರೆ ಬೇರೆ ನಟಿಯರನ್ನ ನೀವು ನೋಡ್ಬೋದು. ರಮ್ಯಾ, ರಾಧಿಕಾ ಆಗಲಿ ನೋಡಿ, ರಾಧಿಕಾ ಅವರು ಅಷ್ಟೇ, ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ತುಂಬ ದೊಡ್ಡ ಕ್ವೀನೇ. ಯಾಕೆಂದರೆ ಆ ಟೈಮಲ್ಲಿ ಒಂದೊಳ್ಳೆ ಕ್ರೇಜಿ ನಟಿ, ಮುದ್ದಾದ ನಟಿ ಅಂತ ಹೇಳ್ಬೋದು. ಅದೇ ಥರ ಒಂದೊಳ್ಳೆ ಜೋಡಿ ಅಂತಲೂ ಹೇಳ್ಬೋದು. ನೋಡಿ, ನಟ ಶಿವರಾಜ್ ಕುಮಾರ್ ಜೊತೆ ತಂಗಿ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊತಾರೆ. ಯಾಕೆಂತಂದರೆ ಈ ರಕ್ಷಿತಾ, ರಾಧಿಕಾ, ರಮ್ಯಾ ಅಂತಕ್ಕಂಥ ಒಂದು ಆರ್ ಅಂತಕ್ಕಂಥ ರಾ ಅಂತ ಏನು ಬರುತ್ತೆ, ಆ ಹೆಸರಿನವರು ತುಂಬ ಫೇಮಸ್ ಆಗ್ತಾರೆ ಅದೇ ಟೈಮಲ್ಲಿ. ಆ ಫೇಮಸ್ ಆದಮೇಲೆ ನಂತರ ರಕ್ಷಿತಾ ಅವರಂತೂ ಇನ್ನೂ ಕ್ರೇಜಿಯನ್ನು ಹುಟ್ಟಾಕ್ತಾರೆ. ನಂತರ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ರಕ್ಷಿತಾ ದರ್ಶನ್ ಅವ್ರ ಬಗ್ಗೆ ಆಗಲಿ, ಇನ್ನೊಂದಷ್ಟು ಪ್ರೇಮ್ ಲವ್ ಸ್ಟೋರಿ ಆಗಲಿ, ಇನ್ನೊಂದಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.